me forever on fire. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈಗ ಆಲ್ರೆಡಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ದೇಶ ಕಂಡ ಅತ್ಯದ್ಭುತ ಅರ್ಥಮಾಂತ್ರಿಕ, ಭಾರತವನ್ನು ಅನೇಕ ಸಂಕಷ್ಟಗಳಿಂದ ಪಾರು ಮಾಡಿದಂತಹ ಭಾರತದ ಅನರ್ಘ್ಯ ರತ್ನ ಇವತ್ತು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ದೆಹಲಿಯ ನಿಗಮ್ಬೋಧ್ ಘಾಟ್ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಮೂರೂ ಸೇನೆಯಿಂದ ಸಕಲ ಸರ್ಕಾರಿ ಗೌರವವನ್ನು ಅವರಿಗೆ ಸಲ್ಲಿಸಲಾಗಿದೆ. ಸಿಖ್ ಸಂಪ್ರದಾಯದ ವಿಧಿವಿಧಾನದ ಪ್ರಕಾರ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಇದರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿಯವರು, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಹಲವಾರು ಗಣ್ಯರು ಇದರಲ್ಲಿ ಭಾಗಿಯಾಗಿದ್ದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ದೇಶ ಕಂಡ ಒಂದು ಅನರ್ಘ್ಯ ರತ್ನ, ಅರ್ಥ ಮಾಂತ್ರಿಕ. ಏನಂದರೆ ಹಬ್ಬದಲ್ಲಿ, ಸಂಭ್ರಮಗಳಲ್ಲಿ, ಸಮಾರಂಭಗಳಲ್ಲಿ ಊಟ ಹಾಕಿಬಿಡ್ತಾರೆ. ಬರಗಾಲದಲ್ಲಿ ಊಟ ಹಾಕೋದಿದೆಯಲ್ಲ, ಅದು ನಿಜವಾದ ವಿಚಾರ. ಬರಗಾಲ ಅಂದರೆ ದೇಶ ಆರ್ಥಿಕವಾಗಿ ಒಂದು ಬರಗಾಲವನ್ನು ಕಾಣ್ತಾ ಇತ್ತು. ಆರ್ಥಿಕ ಹಿಂಜರಿತಕ್ಕೆ ತುತ್ತಾಗಿತ್ತು. ದೇಶ ಒದ್ದಾಟಕ್ಕೆ ಸಿಕ್ಕಾಕೊಂಡಿತ್ತು. ಏನೂ ಇಲ್ಲ ದೇಶದ ಬಳಿಯಲ್ಲಿ. ಅಂಥ ಟೈಮಲ್ಲಿ PV ನರಸಿಂಹರಾವ್ ಅವರು ಅವತ್ತಿನ ಪ್ರಧಾನಮಂತ್ರಿ ಮತ್ತು ವಿತ್ತ ಮಂತ್ರಿಗಳಾಗಿ ಶ್ರೀಯುತ ದಿವಂಗತ ಮನಮೋಹನ್ ಸಿಂಗ್ ಅವರು ಹೆಜ್ಜೆ ಇಟ್ಟಿದ್ರಲ್ಲ, ಆ ಹೆಜ್ಜೆ ಭಾರತವನ್ನು ಬರೀ ಸಂಕಷ್ಟದಿಂದ ಪಾರು ಮಾಡಿದ್ದಲ್ಲ, ಭಾರತದ ಭವಿಷ್ಯವನ್ನೇ ಆರ್ಥಿಕವಾಗಿ ಉಜ್ವಲತೆಯ ಕಡೆಗೆ ಕೊಂಡೊಯ್ದಿತ್ತು. ಅಂತಹ ಮಹಾನ್ ನಾಯಕ ನಾವು ಇವತ್ತು ಅವ್ರು ನಿಧನರಾಗಿದ್ದಾರೆ, ನಮ್ಮೊಂದಿಗೆ ಇಲ್ಲ. ಈ ಸಂದರ್ಭದಲ್ಲಿ ಅವ್ರನ್ನ ಹೊಗಳಬೇಕು, ಆ ಕಾರಣಕ್ಕೆ ಈ ಮಾತು ಹೇಳ್ತಿಲ್ಲ. ನನ್ನ ಹಿಂದಿನ ಅನೇಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ಮನಮೋಹನ್ ಸಿಂಗ್ ಅವರಿಗೆ ಒಂದು ಪ್ರತ್ಯೇಕವಾದಂಥ ಗೌರವವನ್ನು ಎತ್ತಿಟ್ಟೇ ನಾನು ಮಾತಾಡಿರೋದು. ಅಂತಹ ಧೀಮಂತ ವ್ಯಕ್ತಿ. ಮೊಟ್ಟ ಮೊದಲಿಗೆ ಅವರು ಒಂಥರ ಟಿಪಿಕಲ್ ರಾಜಕಾರಣಿ ಅಲ್ಲ, ವ್ಯವಹಾರಸ್ಥ ಅಲ್ಲ ಮನಮೋಹನ್ ಸಿಂಗ್ ಅವರು. ನೋ, ನೆವರ್. ವ್ಯವಹಾರ, ಈ ರಾಜಕೀಯ ಚಾಕಚಕ್ಯತೆಗಳು, ಚಾಣಾಕ್ಷತನಗಳು, ರಾಜಕೀಯ ತಂತ್ರಗಳು, ಇದರಲ್ಲಿ ಪಳಗಿದ ರಾಜಕಾರಣಿ ಅಲ್ಲ. ಮೊಟ್ಟ ಮೊದಲಿಗೆ ಅವರೊಬ್ಬರು ಸಂಭಾವಿತ, ಒಬ್ಬರು ಅರ್ಥಶಾಸ್ತ್ರಜ್ಞ, ಒಬ್ಬರು ಮೇಧಾವಿ, ಆನಂತರ ಒಬ್ಬ ರಾಜಕಾರಣಿ. ಅಷ್ಟೇ. ರಾಜಕಾರಣ ಅವರನ್ನು ಕೂಗಿ ಕರೀತು. ರಾಜಕಾರಣದ ಕಡೆಗೆ ಅವರು ಧಾವಿಸಿ ಓಡೋಡಿ ಬಂದು ಏನೇನೋ ಮಾಡಬಾರ್ದೆಲ್ಲ ಮಾಡಿ ರಾಜಕಾರಣಕ್ಕೆ ನುಗ್ಗಿದವರಲ್ಲ. ಅದರ ಅವಶ್ಯಕತೆ ಈ ಸರಸ್ವತಿ ಪುತ್ರನಿಗೆ, ಈ ಧೀಮಂತನಿಗೆ ಇರಲಿಲ್ಲ. ಸಕಾಲದಲ್ಲಿ ನೋಡಿ, ಅವತ್ತಿನ ಕಾಲಕ್ಕೆ ಯಾವ ಜಾಗದಲ್ಲಿ ಯಾರನ್ನ ಕೂರಿಸಿದ್ರೆ ಸರಿ ಎನ್ನುವ ವಿವೇಚನೆ, ವ್ಯವಧಾನ, ಆಯ್ಕೆ, ಮುಂದಾಲೋಚನೆ, ದೂರಾಲೋಚನೆ ಎಲ್ಲವೂ ಇರ್ತಾ ಇತ್ತು. ಆ ಪ್ಲೇಸ್ಗೆ ಪರ್ಫೆಕ್ಟಾಗಿ ಮನಮೋಹನ್ ಸಿಂಗ್ ಅವರು ಆಪತ್ಕಾಲದ ಆಪತ್ ಬಾಂಧವನ ರೀತಿಯಲ್ಲಿ ಭಾರತವನ್ನು 1991 ಈಚೆಗೆ ಕಾಪಾಡ್ಕೊಂಡು ಬಂದಂಥವ್ರು. 2004 ಆಯಾಚಿತವಾಗಿ ಅವರಿಗೆ ಒಲಿದು ಬಂತು. ಆಯಾಚಿತವಾಗಿ ಅಂದರೆ ಸುಮ್ಮನೆ ಯಾರೋ ಕರೆದು ಕೂರಿಸಲಿಲ್ಲ. ಸೋನಿಯಾ ಗಾಂಧಿಯವರು PM ಆಗಬೇಕು ಅಂತ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಇದರ ಆಚೆಗೆ ಮನಮೋಹನ್ ಸಿಂಗ್ ಅವರು ಅನೇಕರು ಆಲ್ರೆಡಿ ಸೂಟು ಬೂಟೆಲ್ಲ ಹೊಲಿಸ್ಕೊಂಡ್ಬಿಟ್ಟಿದ್ರು. ಇನ್ಯಾರು ಸೋನಿಯಾ ಗಾಂಧಿಯವರು ಬೇಡ ಅಂದ ತಕ್ಷಣ ನಾವು ಬಿಟ್ಟರೆ ಯಾರು ಆಯ್ಕೆ ಇಲ್ಲ ಅಂಥೇಳಿ. ಆಗ ಮನಮೋಹನ್ ಸಿಂಗ್ ಅವರು ಭಾರತದ ಚುಕ್ಕಾಣಿ ಹಿಡ್ಕೊಳ್ತಾರೆ, ಪ್ರಧಾನಮಂತ್ರಿಗಳಾಗ್ತಾರೆ. ಅವ್ರು ತಂದಂಥ ಕಾರ್ಯಕ್ರಮಗಳಿದೆಯಲ್ಲ, ಮನುಷ್ಯನ ಮೂಲಭೂತ ಅವಶ್ಯಕತೆಗಳನ್ನು ಮೈಂಡಲ್ಲಿ ಇಟ್ಕೊಂಡೇ ಮಾಡಿದಂಥ ಕೆಲಸಗಳೆಲ್ಲವೂ ಕೂಡ. ಮನುಷ್ಯನಿಗೊಂದು ಗುರುತು ಬೇಕು, ಭಾರತೀಯನೊಬ್ಬನಿಗೆ ಆಧಾರ್ ಕಾರ್ಡ್ ಇಟ್ಕೊಳ್ಳಿ. ಅವನಿಗೊಂದು ಅನ್ನ ಬೇಕು, ಅನ್ನ ಇಲ್ಲದೆ ಹಸಿವಿನಿಂದ ಯಾರೂ ಮಲಗಬಾರದು. ಭಾರತದಲ್ಲಿ ಬಡತನವಿದ್ದರೂ ಹಸಿವಿನಿಂದ ಯಾರೂ ಸಾಯಬಾರದು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದರು. ಅದು ಮನಮೋಹನ್ ಸಿಂಗ್ ಅವರು. ಅನ್ನ ಕೊಟ್ಟರು, ಒಂದು ಐಡೆಂಟಿಟಿಗೆ ಒಂದು ಕಾರ್ಡ್ ಕೊಟ್ಟರು, ಆಧಾರ್ ಕಾರ್ಡ್. ಯಾವುದೇ ಸರ್ಕಾರಿ ವ್ಯಕ್ತಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇರಬಾರ್ದು, ಪಾರದರ್ಶಕತೆ ಇರಬೇಕು. ಯಾವುದೋ 4 ಗೋಡೆಗಳ ಮಧ್ಯೆ ಎಲ್ಲವನ್ನು ಮುಚ್ಚಿಟ್ಟು ಯಾರು ವ್ಯವಹಾರವನ್ನು ಮಾಡಬಾರ್ದು. ಲಂಚ, ವ್ಯವಹಾರಗಳು, ಯೋಜನೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾ? ಹಾಕಿ RTI ಅರ್ಜಿ, ಒಂದು ಪೋಸ್ಟ್ ಕಾರ್ಡಲ್ಲಿ ಹಾಕಿ ಸಾಕು, ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. RTI ತಂದರು. ರೈಟ್ ಟು ಎಜುಕೇಷನ್ ಆ್ಯಕ್ಟ್, RTE. ಒಂದು 25% ಅಷ್ಟು ಮಕ್ಕಳುಗಳಿಗೆ ಶಾಲೆಗಳಲ್ಲಿ ಅವರಿಗೆ ಅಡ್ಮಿಷನ್ ಉಚಿತ ಆಗಬೇಕು. ಖಾಸಗಿ ಶಾಲೆಗಳಲ್ಲಿಯೂ ಕೂಡ ಯಾರೂ ನಿರಾಕರಿಸುವಂತಿಲ್ಲ. ಈ ದೇಶದ ನೆಲ, ಜಲ, ಭೂಮಿ, ಕಟ್ಟಡ ಎಲ್ಲವನ್ನು ಬಳಸ್ಕೊಂಡು ನೀವು ಶಾಲೆ ನಡೆಸ್ತಾ ಇದ್ದೀರಿ. ಶಾಲೆ ನಡೆಸಬೇಕಾದ್ರೆ ಅದರಲ್ಲಿ ಬಡ ಮಕ್ಕಳಿಗೆ ಅಂಥೇಳಿ ಒಂದು ಕೋಟ ಮೀಸಲಾಗಿರಿಸಬೇಕು ಅಂಥೇಳಿ ಮಾಡಿದಂಥ ನೋಡಿ, ವಿದ್ಯೆಗೆ ಮೋಸ ಮಾಡಲಿಲ್ಲ, ಆಹಾರಕ್ಕೆ ಮೋಸ ಮಾಡಲಿಲ್ಲ, ಐಡೆಂಟಿಟಿಗೆ ಮೋಸ ಮಾಡಲಿಲ್ಲ, ಪಾರದರ್ಶಕತೆಗೆ ಮೋಸ ಮಾಡಲಿಲ್ಲ. ಬೆಲೆ ಏರಿಕೆ ತಡೆದಂಥವರು ಮನಮೋಹನ್ ಸಿಂಗ್ ಅವರು. ಆಯಿಲ್ ಬಾಂಡ್ ತಂದರು. ಇಲ್ಲದಿದ್ದರೆ ಪೆಟ್ರೋಲ್ ಅವತ್ತಿಗೆ 150-200 ರೂಪಾಯಿ ಆಗಬೇಕಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರಕಾರ ನಾನು ದರ ನಿಗದಿ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಯಾರೂ ತಜ್ಞ ಬೇಕಾಗಲ್ಲ. ಏನಕ್ಕೆ ಬೇಕು ಅದಕ್ಕೆ?
ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನು ತೋರಿಸ್ತಾ ಇದೆಯೋ ಅಷ್ಟೇ ನಾನು ಇಟ್ಬಿಡ್ತೀನಪ್ಪ ಅಂದರೆ ಇದಕ್ಕೆ ರಾಜಕಾರಣ ಯಾಕೆ ಬೇಕು? ಇದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಇರುತ್ತೆ, ನಾನು ಹಾಗೆ ಮಾಡ್ತಿದ್ದೀನಿ ಅಂದರೆ ಇದು ಮಿಡಲ್ ಮನ್ ಯಾರು ಬೇಕಾಗಿಲ್ಲ. ಇದಕ್ಕೆ ಆ ಮಧ್ಯವರ್ತಿ ಯಾಕೆ ಬೇಕಿಲ್ಲಿ? ಇಂಟರ್ನ್ಯಾಷನಲ್ ಮಾರ್ಕೆಟ್ ಹಾಗಾಯಿತು, ಅಲ್ಲಿ ಯುದ್ಧ ಆಯಿತು, ಇಲ್ಲಿ ಅದಾಯಿತು, ಇಲ್ಲಿ ಇದಾಯಿತು, ಅದಕ್ಕೆ ನಾನು ಬೆಲೆ ಜಾಸ್ತಿ ಮಾಡ್ತಾಯಿದ್ದೀನಿ ಅಂತ ಹೇಳುವುದಾದರೆ ಆಳ್ವಿಕೆ, ಚಾಕಚಕ್ಯತೆ, ಚಾಣಾಕ್ಷತನ, ಜನಗಳ ಬಗೆಗಿನ ಕಾಳಜಿ ಇದೆಲ್ಲ ಯಾರು ಮಾಡಬೇಕು? ಅದನ್ನು ಮಾಡಿದಂಥವರು ಮನಮೋಹನ್ ಸಿಂಗ್ ಅವರು. 1.5 ಲಕ್ಷ ಕೋಟಿಯ ಆಯಿಲ್ ಬಾಂಡ್ ರಿಲೀಸ್ ಮಾಡಿದ್ರು, ಅವತ್ತಿಗೆ ಬೆಲೆ ಏರಿಕೆ ತಡೆದ್ರು. ನನ್ನ ಜನ ಈ ಬೆಲೆ ಏರಿಕೆ ತಡೆದುಕೊಳ್ಳಲಾರರು. ಹಾಗಾಗಿ ನೀವು ಯಾವುದೇ ಕಂಪನಿಗಳು ಪೂರೈಕೆ ಮಾಡ್ತಾ ಇದ್ದೀರಲ್ರಪ್ಪ, ನಿಮಗೆ ನಾನು ಆಯಿಲ್ ಬಾಂಡ್ ಗ್ಯಾರಂಟಿ ಕೊಡ್ತೀನಿ, ಇದು ಮೆಚೂರ್ ಆದಾಗ 5 ವರ್ಷಕ್ಕೋ 10 ವರ್ಷಕ್ಕೋ 18 ವರ್ಷಕ್ಕೋ ಮೆಚೂರ್ ಆಗುತ್ತಲ್ಲ, ಆಗ ನಿಮ್ಮ ಹಣ ಕಂತುಗಳ ರೂಪದಲ್ಲಿ ನಾವು ಪಾವತಿ ಮಾಡ್ತೀವಿ ಅಂತ ಹೇಳಿ ಭಾರತವನ್ನು ತೈಲ ಬೆಲೆ ಏರಿಕೆಯಿಂದ ತಡೆದಂತಹ ಮಹಾನ್ ಮೇಧಾವಿ, ಅರ್ಥಶಾಸ್ತ್ರಜ್ಞ, ಅರ್ಥ ಮಾಂತ್ರಿಕ ಮನಮೋಹನ್ ಸಿಂಗ್ ಅವರು. ಈ ಥರ ಅವ್ರದ್ದು ಹೇಳ್ತಾ ಹೋದರೆ ಬಹಳಷ್ಟಿದೆ. ಅವರ ವಿದ್ವತ್ ಇದೆಯಲ್ಲ, ಭಾರತದ ಇನ್ಯಾವುದೇ ಪ್ರಧಾನಮಂತ್ರಿಯಲ್ಲಿಯೂ ಕೂಡ ಮನಮೋಹನ್ ಸಿಂಗ್ ಅವರ ವಿದ್ವತ್ತನ್ನು ಮ್ಯಾಚ್ ಮಾಡುವಂಥ ಒಬ್ಬ ನಾಯಕ ಬಂದಿಲ್ಲ ಇಲ್ಲಿವರೆಗೂ, ನೆವರ್. ಭಾರತದ ಯಾವುದೇ ಪ್ರಧಾನಿ ತೆಗೆದುಕೊಂಡರೂ ಕೂಡ ಮನಮೋಹನ್ ಸಿಂಗ್ ಅವರ ಅಧ್ಯಯನ, ವಿದ್ವತ್ತು, ಅವರು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರೇಟ್ಗಳು, ಅವರು ಪಡ್ಕೊಂಡಿರ್ತಕ್ಕಂಥ ಗೌರವ, ಆ ಪ್ರಶಸ್ತಿಗಳ ಹತ್ತಿರಕ್ಕೂ ಅನೇಕರು ಸುಳಿಯೋಕ್ಕೆ ಸಾಧ್ಯ ಇಲ್ಲ. ಅಸ್ಸಾಂನಲ್ಲಿ 700 ರೂಪಾಯಿ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದಂಥವರು ಸರಳತೆಗೆ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಮನಮೋಹನ್ ಸಿಂಗ್ ಅವರ ಸರಳತೆಗೆ ಇದು ಮಾತಾಡ್ತಾ ಇದ್ದೀನಿ ನಾನು. ಅಸ್ಸಾಮಿಂದ ಅವರು ರಾಜ್ಯಸಭೆಯಿಂದ ಆಯ್ಕೆ ಆಗ್ತಾ ಇದ್ರಲ್ಲ, ಆ ಕಾರಣಕ್ಕೆ ಅವ್ರಿಗೇನು ಅಡ್ರೆಸ್ಸೇ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ರು. 700 ರೂಪಾಯಿ ಮನೆ ಬಾಡಿಗೆ ಇಟ್ಕೊಂಡು ಒಂದು ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಂಥವರು. ಅಂತಹ ಸರಳ, ಸಜ್ಜನ, ಮೇಧಾವಿ, ತುಂಬಿದ ಕೊಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತವನ್ನು ಸಂಕಷ್ಟಗಳಿಂದ ಪಾರು ಮಾಡಿದಂತಹ ಧೀಮಂತ ನಾಯಕ ಇವತ್ತಿಲ್ಲಿ ಒಂದು ರೀತಿಯಲ್ಲಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಆದರೆ ಅವರ ಹೆಸರು ಸೂರ್ಯ ಚಂದ್ರ ಇರುವವರೆಗೂ ಆಚಂದ್ರಾರ್ಕವಾಗಿ ಅವರ ಹೆಸರು ಭಾರತದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿರುತ್ತೆ.